ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಭಾರತ ಹುಳಿ ಇರೋದ್ರಿಂದ ಕಡಲೆಬೇಳೆ ಹೋಳಿಗೆ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ಬೇಕಾಗಿರೋದು ಒಂದು ಬಟ್ಲ ಕಡಲೆಬೇಳೆ ತೊಗೊಂಡಿನಿ, ಒಂದು ಬಟ್ಲ ಬೆಲ್ಲ, ಸೋಪು ರೀ, 4 ಏಲಕ್ಕಿ ತೊಗೊಂಡಿನಿ. ಇದನ್ನು ಒಂದು 3ರಿಂದ 4 ಸೀಟಿ ಹೊಡ್ಸ್ಕೊಬೇಕ್ರಿ. ತೊಳೆದು ಬರ್ರಿ ಕುಕ್ಕರ್ಗೆ ಹಾಕೊಳ್ಳೋಣ್ರಿ. ಈಗ ಒಂದು 2 ಸಲ ತೊಳ್ಕೊಂಬರೋಣ್ರಿ. ಬೇಳೆ ತೊಳ್ಕೊಂಡು ಬಂದಿನಿ. ಈಗ ನೀರು ಹಾಕೋಬೇಕ್ರಿ. ಬೇಳೆ ಕುದಿಯೋಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕ್ರಿ, ಯಾಕಂದ್ರೆ ಇದ್ರೊಳಗೆ ನಾವು ಒಬ್ಬಟ್ಟು ಸಾರು ಮಾಡೋದೈತಿ ನೋಡಿರಿ. ಈಗ ಅಷ್ಟು ಹಾಕಿನ ನೀರು, ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ರೀ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬರೋಣ್ರಿ. ಈಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 3ರಿಂದ 4 ಸೀಟಿ ಮಾಡೋಣ್ರಿ. ಸೀಟಿ ಆಗೋಷ್ಟ್ರೊಳಗೆ ಈಗ ಮೈದಾ ಹಿಟ್ಟು ನಾದ್ಕೊಂಬಿಡೋಣ್ರಿ. ಹೋಳ್ಗೆ ಮಾಡೋಕ್ಕೆ 1.5 ಬಟ್ಲ ಅಷ್ಟು ಹಿಟ್ಟು ತೊಗೊಳತ್ತೀನಿ ರೀ, ಮೈದಾ ಹಿಟ್ಟು. ಇದಕ್ಕೊಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ ರೀ. ಈಗ ಇದನ್ನು ಎರಡು ಮಿಕ್ಸ್ ಮಾಡ್ಕೊಬೇಕ್ರಿ, ಹಿಟ್ಟಿನ ಜೊತೆ ಅರಿಶಿನ ಪುಡಿ ಮತ್ತು ತುಪ್ಪ. ಹೋಳ್ಗೆ ಹಿಟ್ಟು ಸ್ವಲ್ಪ ಮೆತ್ತಗೆ ನಾದ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ಈಗ ಇದು ಎಣ್ಣೆ ಹಾಕ್ಕೋಬೇಕ್ರಿ. ಹಿಟ್ಟು ಪೂರಾನ ಮುಳುಗಬೇಕ್ರಿ. ಇದು ಈ ಥರ ಎಣ್ಣೆ ಒಳಗೆ ಪೂರ ನೆನಿಬೇಕ್ರಿ. ಇದನ್ನು ಸೀಟಿ ಆಗೋವರೆಗೂ ಇದು ಮುಚ್ಚಿಡಣ್ರಿ. ನೆನೆದಷ್ಟು ಹಿಟ್ಟು ಭಾಳ ಹೋಳ್ಗೆ ಚಲೋ ಬರ್ತೈತ್ರಿ. ನೋಡಿರಿ, 3 ಸೀಟಿ ಮಾಡ್ಕೊಂಬಂದಿನಿ ರೀ. ಬ್ಯಾಳೆ ಹಿಂಗೈತೆ ನೋಡಂಬರ್ರಿ. ಈ ಥರ ಕುದ್ದೈತೆ ನೋಡಿರಿ ಬ್ಯಾಳೆ. ಈಗ ಇದು ನೀರು ಬೇರೆದು ತೊಗೊಂಬಿಡೋಣ್ರಿ. ಈಗ ಬೆಲ್ಲ ಹಾಕ್ಕೊಂಬಿಡೋಣ್ರಿ. 1 ಬಟ್ಲ ಬೇಳೆ ತೊಗೊಂಡಿದ್ನಲ್ರಿ, 1 ಬಟ್ಲ ಬೆಲ್ಲ ಸ್ವಲ್ಪ ಇಷ್ಟು ಉಳಿಸಿ ನೋಡಿರಿ. ಇದು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಏಲಕ್ಕಿ ಸೋಪು ಏನದವ್ರಿ, ಇವನ್ನ ಕುಟ್ಕೊಂಬರ್ಬೇಕ್ರಿ. ಈ ಏಲಕ್ಕಿ ಸೋಪು ಇದ್ರೊಳಗೆ ಹಾಕ್ಕೊಂಬಿಡೋಣ್ರಿ. ಇದು ಆರಬೇಕ್ರಿ, ಮಿಕ್ಸಿ ಮಾಡಿ ತೋರಿಸ್ತೀನಿ ರೀ ಆರಿದ್ಮೇಲೆ. ಈಗ ಆರೈತೆ ನೋಡಿರಿ, ಮಿಕ್ಸಿ ಮಾಡ್ಕೊಂಬರೋಣ್ರಿ. ಇದನ್ನು ಬೇಳೆನ ಮಿಕ್ಸಿ ಮಾಡ್ಕೊಂಬಂದು ನೋಡಿರಿ. ಈಗ ಇದನ್ನು ತೆಗೆದು ಬಿಡೋಣ್ರಿ. ಇದನ್ನೊಂದು ಡಬ್ರಿ ಒಳಗೆ ತಕ್ಕೊಂಡು ಬಿಡೋಣ್ರಿ. ಇನ್ನೊಂದು ಸಲ ಹಾಕೋಬೇಕ್ರಿ. ಈ ಥರ ಆಗೈತೆ ನೋಡಿರಿ, ನೈಸ್ ಈ ಥರ ಇರ್ಬೇಕ್ರಿ. ಹೋಳಿಗೆ ಅಂದ್ರೆ ಭಾಳ ಸೂಪರಾಗಿ ಮೆತ್ತಗೆ ಸಾಫ್ಟ್ ಆಗಿ ಬರ್ತೈತ್ರಿ. ಈಗ ಇದನ್ನು ಇಷ್ಟಿಷ್ಟ ಉಂಡೆ ಥರ ಮಾಡಿ ಇಟ್ಕೋಬೇಕ್ರಿ, ಅಂದ್ರೆ ಹೋಳಿಗೆ ಮಾಡೋಕ್ಕೆ ಈಸಿ ಆಗ್ತೈತಿ. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ತೈತ್ರಿ ಹೋಳಿಗೆ ಮಾಡೋಕ್ಕೆ. ಈಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಈ ಥರ ಇದು ನೋಡ್ರಿ. ನೆನೆದು ಈ ಥರ ಬರ್ಬೇಕ್ರಿ ಹಿಟ್ಟು, ಅಂದ್ರೆ ಕರೆಕ್ಟಾಗಿ ಪರ್ಫೆಕ್ಟ್ ನೆಂದೈತೆ ಅಂತ. ನೀವು ಬಟರ್ ಪೇಪರ್ ಇದ್ರೆ ತೋರಿ, ನಾನೀಗ ಬೇಕಿಂಗ್ ಪೇಪರ್ ತೊಗೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ, ಅಂದ್ರೆ ಹಾಳಿ ಸರಿದಾಡೋದಿಲ್ಲ. ಈ ಥರ ಇದನ್ನ ಎಲೆ ಲಟ್ಟಿಸ್ಕೋಬೇಕ್ರಿ. ಕೈಲಿ ಹಿಂಗೆ ತಟ್ಕೊಂಡ್ರೆ ಆಗ್ತೈತ್ರಿ. ಈಗ ಉಂಡೆ ಏನು ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಈಗ ಇದನ್ನು ಈ ಥರ ಹಿಟ್ಟು ಒಳಗೆ ಹಾಕ್ಕೊಂಡು ಎಷ್ಟ್ರ ಏನು ಹಿಟ್ಟು ಸ್ವಲ್ಪ ಜಾಸ್ತಿ ಉಳಿತಂದ್ರೆ ಹಿಂಗೆ ತೆಗೆದು ಬಿಡ್ರಿ. ಈ ಥರ ತುಪ್ಪ ಯಾವ್ದಾರ ಹಚ್ಕೋಬೋದ್ರಿ. ಈ ಥರ ಲಟ್ಟಿಸ್ಕೊಡ್ರಿ, ಪರ್ಫೆಕ್ಟಾಗಿ ಹೋಳಿಗೆ ಬರ್ತೈತ್ರಿ. ಈಗ ಹಂಚಿನ ಹಾಕೊಂಬರ್ರಿ. ಈ ಮಾಡಿ ರೆಡಿ ಮಾಡ್ಕೊಂಡಿವ್ರಿ, ಇದನ್ನು ಹಾಕೊಂಬಿಡೋಣ್ರಿ. ಈ ಥರ ಹಾಕಿಬಿಟ್ರೆ ಮೇಲೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಾಕೋಬೋದ್ರಿ. ಹೋಳಿಸಿ ಹಾಕೊಂಡ್ರಿ. ಈ ಥರ ಬರ್ತೈತೆ ನೋಡಿರಿ ಹೋಳಿಗೆ ಪರ್ಫೆಕ್ಟಾಗಿ. ಈ ಥರ ಲಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಈ ಥರ ಕೈಯಾಗನ ಈ ಥರ ಮಾಡಿ, ಇದೇನು ಉಂಡೆ ಮಾಡಿ ಇಟ್ಕೊಂಡಿವ್ರಿ, ಈ ಥರ ಮಾಡಿ ಇದು ಹಿಟ್ಟು ಪೂರ ಕ್ಲೋಸ್ ಮಾಡಿಬಿಡ್ಬೇಕ್ರಿ. ಇದು ಎಕ್ಸ್ಟ್ರಾ ಈ ಥರ ಹಿಟ್ಟು ಬರ್ತೈತ್ರಿ, ಇದನ್ನು ತೆಗಿಬೋದು ರೀ. ಸ್ವಲ್ಪ ಹಿಂಗೆ ಹತ್ತಿಕ್ಕಿ ಮಾಡಿದ್ರೆ ಕರೆಕ್ಟ್ ಪರ್ಫೆಕ್ಟಾಗಿ ಎಲ್ಲ ಕಡೆ ಹೂರಣ ಸ್ಪ್ರೆಡ್ ಆಗ್ತೈತಿ.
ಈ ಥರ ಒಂದ್ಸಲ ಹೊಳಿಸ್ಕೊಂಡು ಬೇಯಿಸ್ಕೋಬೇಕ್ರಿ. ಇದು ರೆಡಿ ಆಯ್ತು ನೋಡ್ರಿ, ತೆಗೆದು ಬಿಡೋಣ್ರಿ. ಇದು ನೋಡ್ರಿ ರೆಡಿ ಆಗೈತಿ, ತೆಗೆದು ಬಿಡೋಣ್ರಿ. ನೋಡಿರಿ ಕಡಲೆಬೇಳೆ ಹೋಳಿಗೆ ರೆಡಿ ಆಗೈತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಮಾಡಿ ನೋಡಿರಿ, ಕಡಲೆಬೇಳೆ ಹೋಳಿಗೆ ಪರ್ಫೆಕ್ಟ್ ಬರ್ತೈತಿ.